In figure, L is parallel to M, and line segment AB, CD and EF are concurrent at point P. Prove that these ratios are equal. ಸರಿನಾ? ಸೊ ಮೊದಲೇದಾಗಿ ಗಿವನ್ ಏನು ಬೇಕಾಗಿಲ್ಲ, ಲೈನ್ ಎಲ್ ಇಸ್ ಪ್ಯಾರಲಲ್ ಟು ಎನ್ ಬರೆದ್ಬಿಡೋಣ. ಗಿವನ್ ಎಲ್ ಇಸ್ ಪ್ಯಾರಲಲ್ ಟು ಎಮ್ ಆ್ಯಂಡ್ ಎ ಬಿ ಸಿ ಡಿ ಮತ್ತು ಇ ಎಫ್ ಇಂಟರ್ಸೆಕ್ಟ್ ಆಟ್ ಪಿ ಅಲ್ವಾ? ಸೊ ಇವೆಲ್ಲ ಇದೆ. ಹಾಂ, ಇವಾಗ ಹೇಗೆ ಪ್ರೂವ್ ಮಾಡೋದು ರೇಷಿಯೋಸು ಈಕ್ವಲ್ ಇದೆ ಅಂತ ಹೇಳಿ? ಸಿಮಿಲಾರಿಟಿ ಅಲ್ವಾ? ಸೊ ಯಾವ್ಯಾವ ಟ್ರಯಾಂಗಲ್ ಸಿಮಿಲರ್ ಪ್ರೂವ್ ಮಾಡಬೇಕು ಅದನ್ನು ನೀವು ಪಾಸ್ ಮಾಡಿ ಯೋಚನೆ ಮಾಡಿ. ಕನ್ಸಿಡರ್ ಟ್ರಯಾಂಗಲ್ ಎಲ್ಲಿಂದ ಶುರು ಮಾಡ್ಕೊಳ್ಬೇಕು ಯೋಚನೆ ಮಾಡಿ. ನಾನು ಇಲ್ಲಿಂದ ಶುರು ಮಾಡ್ಕೊತೀನಿ. ಈ ಟ್ರಯಾಂಗಲು ಮತ್ತು ಈ ಟ್ರಯಾಂಗಲು ಅಲ್ವಾ? ಸೊ ಇವೆರಡು ಸಿಮಿಲರ್ ಅಂತ ಹೇಳಿ ಪ್ರೂವ್ ಮಾಡ್ಬೋದು. ಅಲ್ಲಿಂದ ಶುರು ಮಾಡೋಣ. ಹೋಗ್ತಾ 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 ನಿಮಗೆ ಉತ್ತರ ಹಾಗೆ ಕಾಣುತ್ತೆ. ಸೊ ಈ ನಿಮ್ಮ ಜಾಮೆಟ್ರಿ ಕ್ವಶನ್ಸಲ್ಲಿ ಇಷ್ಟೇ ಕಂಡ್ರೋ, ಏನೇನು ಪ್ರೂವ್ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಪ್ರೂವ್ ಮಾಡ್ಕೊಂಡು ಹೋಗಿ ಉತ್ತರ ಏನಿದೆಯೋ ನಿಮ್ಗೇನು ಬಂದಿದೆಯೋ ಅದನ್ನೆರಡು ಮ್ಯಾಚ್ ಮಾಡಿಕೊಂಡು ನಿಮ್ಮ ಉತ್ತರ ಸಿಗುತ್ತೆ ಅಷ್ಟೇ. ಸೊ ಮೊದಲಿದೆ ಕನ್ಸಿಡರ್ ಟ್ರಯಾಂಗಲ್ ಪಿ ಇ ಎ ಆ್ಯಂಡ್ ಟ್ರಯಾಂಗಲ್ ಪಿ ಬಿ ಎಫ್. ಸೊ ಇದರಲ್ಲಿ ವಿ ಹ್ಯಾವ್ ಆ್ಯಂಗಲ್ ಇ ಪಿ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಪಿ ಎಫ್. ದಿಸ್ ಆರ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಅದಾಯಿತು ಅಂದಮೇಲೆ ಪಿ ಎ ಇ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಬಿ ಎಫ್. ದಿಸ್ ಆರ್ L is parallel to M and these are alternative interior angles. So therefore, by AA similarity, triangle PEA is similar to triangle PBF. PFB. ಅಲ್ವಾ? ಸೊ ಇದರಿಂದಾಗಿ ಬೈ ಸಿ ಪಿ ಸಿ ಟಿ ಏನೇನು ಬರಿಬೋದು ಅದನ್ನೆಲ್ಲ ಬರೀರಿ. ಸಿ ಪಿ ಎಸ್ ಟಿ ಏನೇನೋ ಪಿ ಇ ಬೈ ಪಿ ಎಫ್ is equal to EA by FP, which in turn is equal to PA by PB ಅಲ್ವಾ? ಇದನ್ನು ಇಕ್ವೇಷನ್ 1 ಅಂತ ಕರೆಯೋಣ. ಮತ್ತು ನೆಕ್ಸ್ಟು ಕನ್ಸಿಡರ್ ಟ್ರಯಾಂಗಲ್. ಮತ್ತು ಯಾವ ಟ್ರಯಾಂಗಲ್ ಹೇಳ್ಬೋದು? ಇ ಸಿ ಪಿ ಆ್ಯಂಡ್ ಟ್ರಯಾಂಗಲ್ ಎಫ್ ಡಿ ಪಿ. ಸೊ ಇದರಲ್ಲಿ ಏನೇನಿದೆ? ಆ್ಯಂಗಲ್ ಸಿ ಪಿ ಇ is equal to angle DPF, vertically opposite angles. Angle ECP is equal to angle FDP, alternative interior angles. Therefore, by a similarity criteria, triangle ECP is similar to triangle FDP. Therefore, by CPST ratio ಬರಬೇಕಷ್ಟೇ ಇವಾಗ. EC by FD is equal to CP by DP is equal to EP by FP. Equation 2. ಕೊನೆಯದಾಗಿ ACP and BDP. Consider triangle ACP and triangle BDP. ಸೊ ಇದರಲ್ಲೂ ಕೂಡ ಅದೇ ಸಿಸ್ಟಮು. ಆ್ಯಂಗಲ್ ACP is equal to angle BDP. These are alternative interior angles. And angle
APC is equal to angle BPD, vertically opposite angles. Therefore, by AA similarity criteria, triangle ACP is similar triangle BDP. Then by CPCT, AC by BD is equal to CP by DP is equal to AP by BP. Equation 3. ಹಾಂ, ಇದನ್ನೆಲ್ಲ ಬರೆದಿದ್ದೀವಿ. ಇವಾಗ ಪ್ರಶ್ನೆ ನೋಡಿ. ಇದುವರೆಗೂ ನಾವು ಸುಮ್ಮನೆ ಬರ್ಕೊಂಡು ಹೋಗ್ತಾಯಿದ್ವಿ, ಏನು ಅಂಥದ್ದೇನು ಹೊಸ ವಿಷಯ ಏನು ಮಾಡಿಲ್ಲ ನಾವು. ಇವಾಗ ನೋಡಿ ಹುಡುಕಿ, AE ಬೈ FP, ಸೊ ಅದು ಬೇಕು. ಮತ್ತು AC ಬೈ BD, AC ಬೈ BD ಇಲ್ಲಿದೆ, AC ಬೈ BD ಇಲ್ಲಿದೆ. ಅದಾಯಿತು ಅಂದಮೇಲೆ CE ಬೈ FT, CE ಬೈ FT ಇಲ್ಲಿದೆ. ಸೊ ಮೊದಲನೇದಾಗಿ ಇವೆರಡು ಏನಕ್ಕೆ ಈಕ್ವಲ್ ಅಂಥೇಳಿ ನೋಡೋಣ. ಏನಕ್ಕೆ ಅಂಥೇಳಿ ಇಲ್ಲಿ ನೋಡಿ, ಇಲ್ಲಿ FP PF ನೋಡಿ, EP ಬೈ FP EP ಬೈ FP ಸೇಮ್ ಇದೆ. ಸೊ ಫ್ರಮ್ 1 and 2 ಏನು ಹೇಳ್ಬೋದು ನಾವು, ನಮಗೇನು ಬೇಕು, EA ಬೈ FB is equal to EC ಬೈ FT is equal to EP ಬೈ FP ಅಲ್ವಾ. ಮತ್ತು ಮುಂದೆ ಫ್ರಮ್ 2 and 3 ನೋಡಿ, ಇಲ್ಲೇನೇನಿದೆ ಇದರಲ್ಲಿ ಕಾಮನ್ ಅಂತ ಹೇಳಿದ್ರೆ ಇದು ಮತ್ತಿದು. ಸೊ ದಿಸ್ ಬೋತ್ ಆರ್ ಈಕ್ವಲ್. ಯಾವುದಾದ್ರು EC ಬೈ FT is equal to AC by BD, since both are equal to CP by DP. I'll call this as A ಮತ್ತು B. A ಮತ್ತು B ಇಂದ ಏನು ಹೇಳ್ಬೋದು, ಫ್ರಮ್ A and B ನಮಗೇನೇನು ಉತ್ತರ ಬೇಕೋ ಸಿಗುತ್ತೆ ಅಷ್ಟೇ. AC by BD is equal to EC by FT is equal to EA by ಇದಲ್ವಾ, EA by FP, EA by FP, hence proved. ಅಷ್ಟೇ ಕಂಡ್ರೆ. ಇಲ್ಲೂ ಕೂಡ ಸುಮ್ಮನೆ ಸಿಮಿಲಾರಿಟಿ ಮಾತ್ರ ಪ್ರೂವ್ ಮಾಡಿಕೊಂಡು CPST ಅಂತ ಹೇಳಿ ಇದನ್ನೆಲ್ಲ ಬರ್ಕೊಂಡು ಮ್ಯಾಚ್ ಮಾಡಿದಾಗ ಉತ್ತರ ಬಂತು ಅಷ್ಟೇ.